ಧ್ರುವರಾತಿ ತಮ್ಮ ಮೋದಿ ವಿರೋಧಿ ನಿಲುವಿಗೆ ಬಹಳ ಹೆಸರುವಾಸಿಯಾಗಿರುವಂತವರು. ಮೋದಿ ವಿರೋಧಿಗಳಿಗೆ ಸಹಾನುಭೂತಿ ಇರುವಂತದ್ದು ಅವರ ಮತ್ತೊಂದು ವೈಶಿಷ್ಟ್ಯ. ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಕ್ಷಗಳು ಏನೇ ಮಾಡಿದ್ರು ಇವರು ಸುಮ್ಮನಿರ್ತಾರೆ, ಅದ್ರ ಬಗ್ಗೆ ಚಕಾರ ಕೊಡಲ್ಲ, ಅದಕ್ಕೆ ಒಂದು ಸಮಜಾಯಿಷಿ ಕೊಡ್ತಾರೆ. ಈಗ ಅಧಿಕಾರದಲ್ಲಿರುವುದು ಯಾವುದು? ಬಿಜೆಪಿ ಅಲ್ವಾ, NDA ಅಲ್ವಾ, ಮೋದಿ ಅಲ್ವಾ? ಹಾಗಾಗಿ ನಾನು ಅವ್ರನ್ನ ಟೀಕಿಸ್ತೀನಿ. ಒಂದು ವೇಳೆ ಕಾಂಗ್ರೆಸ್ ಇವಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಿದ್ರೆ ನಾನು ಅವರನ್ನು ಇದೇ ರೀತಿ ಟೀಕಿಸ್ತಾ ಇದ್ದೆ ಅಂತ ಒಂದು ಸಮಜಾಯಿಷಿ ಅಥವಾ ಬೂಟಾಟಿಕೆಯ ಮಾತನ್ನ ಈ ಧ್ರುವರಾತಿ ಅವರು ಹೇಳ್ತಾರೆ. ಅದರ ತಮಾಷೆ ಏನಪ್ಪಾ ಅಂತಂದ್ರೆ, ಹಾಗಾದ್ರೆ ವಿಪಕ್ಷಗಳಿಗೆ, ಪ್ರತಿಪಕ್ಷಗಳಿಗೆ, ಕಾಂಗ್ರೆಸ್ಗಳಿಗೆ, ಆದ್ಮಿ ಇರಬಹುದು, ಇವುಗಳಿಗೆಲ್ಲ ಹಾಗಿದ್ರೆ ಒಂದು ನೀತಿ ಅಂತ ಇಲ್ವಾ? ಅವುಗಳು ಮಾಡುವಂತಹ ಯಾವುದೇ ಅನಾಚಾರ ಇರ್ಬೋದು, ಅವುಗಳನ್ನ ಹಾಗಿದ್ರು ಧ್ರುವರಾತಿ ಅವರು ಯಾಕೆ ಹೇಳ್ತಾ ಇಲ್ಲ? ಇವರ ಕಣ್ಣಿಗೆ ಬೀಳೋದು ಅಧಿಕಾರದಲ್ಲಿರುವಂತಹ ಪಕ್ಷಗಳು ಮಾತ್ರನ? ಹಾಗೆ ಪ್ರತಿಪಕ್ಷಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಜವಾಬ್ದಾರಿ ಇಲ್ವಾ? ಅವರು ಮಾಡಿದ್ದೆಲ್ಲ ಸರಿಯಾ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಸೊ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವರು ಮೋದಿಯವರ ಬಗ್ಗೆ ಮಾಡ್ತಾ ಇರುವಂತಹ ವ್ಯಕ್ತಿಗತವಾದಂತಹ ಟೀಕೆಗಳು ಮಾತ್ರ. ಹಾಗಾಗಿ ಧ್ರುವರಾತಿ ಅವರು ಮಾಡುವಂತದ್ದು ಸ್ವತಂತ್ರ ವಿಶ್ಲೇಷಣೆಯೇ ಅಥವಾ ಇದರ ಹಿಂದೆ ಏನಾದ್ರೂ ಪ್ರಪಗಾಂಡ ಇದೆಯಾ ಅನ್ನುವಂತಹ ಒಂದು ಮಾತು, ಪ್ರಶ್ನೆ ಸಹಜವಾಗಿ ಬಂದು ಬರುತ್ತೆ. ಅದನ್ನ ಕೂಡ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಇವಾಗ ಟೀಕಿಸ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಈ ಧ್ರುವರಾತಿ ಅವರು ಒಂಥರ ಬಫೂನ್ ತರ ಆಗ್ಬಿಟ್ಟಿದ್ದಾರೆ, ಜೋಕರ್ ತರ ಆಗ್ಬಿಟ್ಟಿದ್ದಾರೆ. ಅದರ ಮೌಲ್ಯ ದಿನೇ ದಿನೇ ಕಳೆದುಕೊಳ್ತಾ ಇದೆ. ಅವರ ವಿಡಿಯೋಗಳನ್ನ ಈಗ ಸುಮ್ಮನೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾ ಇದೆ ಹೊರತು ಯಾರು ಅದನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ.